ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತೊಂದು ತುಂಬ ರುಚಿಯಾಗಿರೋ ಅಡೆ ದೋಸೆ ಮಾಡೋದು ಹೇಳ್ಕೊಡ್ತೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ತಾಯಿ ಭಾಳ ಹಿಂದೆಯಿಂದನೂ ಮಾಡ್ತಾಯಿದ್ರು. ಇದಕ್ಕೆ ಬೇಕಾಗಿರೋ ಪದಾರ್ಥ 3/4 ಬಟ್ಲು ಅಕ್ಕಿ ತೊಗೋಣ. ಇದೊಂದು 3-4 ಜನಕ್ಕಾಗಷ್ಟು ದೋಸೆ ಆಗುತ್ತೆ. ಅರ್ಧ ಬಟ್ಲು ತೆಂಗಿನಕಾಯಿ, ಆಮೇಲೆ ಒಣಮೆಣಸಿನ್ಕಾಯಿ ಒಂದು 8-10, ಎಲ್ಲ 1/4 ಬಟ್ಲಷ್ಟು 3 ಥರದ್ದು ಬೇಳೆ: ತೊಗರಿಬೇಳೆ, ಹೆಸರುಬೇಳೆ, ಕಡಲೆಬೇಳೆ. ಉದ್ದಿನಬೇಳೆ ಸ್ವಲ್ಪನೇ ಸಾಕು, ಒಂದು 3 ಸ್ಪೂನಷ್ಟು. 3/4 ಬಟ್ಲು ಅಕ್ಕಿಗೆ ಇಷ್ಟು ಸಾಕಾಗುತ್ತೆ. ಒಂದು 1/4 ಚಮಚದಷ್ಟು ಹಿಂಗು, ಒಂದು ಸ್ವಲ್ಪ ಮೆಂತ್ಯ. ಬನ್ನಿ ಈಗ ಒಂದು ಪಾತ್ರೆ ತೊಗೊಂಡು ಹಿಂದಿನ ದಿನ ರಾತ್ರಿಯೇ ಅಕ್ಕಿ ಮತ್ತು ಎಲ್ಲ ಬೇಳೆಗಳು ನೋಡಿ, ಹೆಸರುಬೇಳೆ ಹಾಕ್ಕೊಂಡೆ, ಕಡಲೆಬೇಳೆನೂ ಹಾಕ್ಕೊಳ್ಳೋಣ, ಮತ್ತು ತೊಗರಿಬೇಳೆನೂ ಹಾಕ್ಕೊಳ್ಳೋಣ, ಉದ್ದಿನಬೇಳೆನೂ ಸೇರಿಸ್ಕೊಂಬಿಡೋಣ, ಮೆಂತ್ಯ ಸೇರಿಸ್ಕೊಳ್ಳೋಣ. ನೋಡಿ, ಉದ್ದಿನಬೇಳೆನೂ ಹಾಕ್ಕೊಂಡು 3-4 ಸಲ ತೊಳೆದು ಬಿಡೋಣ ಫ್ರೆಂಡ್ಸ್. ಇದನ್ನು 3-4 ಸಲ ಒಳ್ಳೆ ನೀರು ಹಾಕಿ ಚೆನ್ನಾಗಿ ತೊಳೆದು, ಇದ್ರ ಮೇಲೇ ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ರಾತ್ರಿ ಇಡೀ ನೆನೆಯೋಕೆ ಇಟ್ಬಿಡೋಣ. ಬೆಳಗ್ಗೆ ಎದ್ದ ತಕ್ಷಣ ದೋಸೆ ಮಾಡ್ಬೋದು. ಇದು ರುಬ್ಕೊಂಡು ನೋಡಿ, ಚೆನ್ನಾಗಿ ತೊಳೆದಿದ್ದೀನಿ. ತೊಳೆದು ನೀರು ಬಗ್ಸಿ ಇವಾಗ ಒಳ್ಳೆ ನೀರು ಹಾಕಿ ಇದ್ರ ಮೇಲೆ ಮೆಣಸಿನ್ಕಾಯಿ ಹಾಕಿಟ್ಬಿಡ್ತೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಇಲ್ಲೊಂದು 8-10 ಹಾಕಿದ್ದೀನಿ. ಒಳ್ಳೆ ಬಣ್ಣ ಬರುತ್ತೆ ಬ್ಯಾಡ್ಗೆ ಉಪಯೋಗಿಸಿರೋದ್ರಿಂದ. ನೋಡಿ, ರಾತ್ರಿಯೇ ನೆನೆಸಿಟ್ಟಿದ್ದೀನಿ. ಚೆನ್ನಾಗಿ ನೀರು ಹಾಕ್ಬಿಟ್ಟು ನೆನೆ ಇಟ್ಬಿಡೋಣ. ತುಂಬ ಚೆನ್ನಾಗಿರುತ್ತೆ ದೋಸೆ, ಟ್ರೈ ಮಾಡಿ ಫ್ರೆಂಡ್ಸ್ ಇದು. ಮತ್ತು ಮಾರನೇ ದಿನ ಉಪ್ಪು, ಎಣ್ಣೆ, ಇಂಗು, ಕಾಯಿನ ತುರಿದಿಟ್ಕೊಳ್ಳೋಣ. ತೆಂಗಿನಕಾಯಿನ ಅರ್ಧ ಹೋಳು ಬೇಕಾಗುತ್ತೆ, ಅರ್ಧ ಹೋಳು. ನೋಡಿ, ಇದಿಷ್ಟು ರೆಡಿಯಾಗಿದೆ. ಇದಿಷ್ಟನ್ನು ತಿರುವ್ಕೊಳ್ಳೋದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು. ತುಂಬ ನುಣ್ಣಗೂ ಅಲ್ಲ, ತುಂಬ ತರಿಯಾಗೂ ಅಲ್ಲ, ಸ್ವಲ್ಪ ತರಿಯಾಗಿ ತಿರುವ್ಕೊಳ್ಳೋಣ. ನೋಡಿ, ತೋರಿಸ್ತೀನಿ ಹೇಗೆ ರುಬ್ಬೋದು ಅಂತ. ಸ್ವಲ್ಪ ಕಾಯು ಹಾಕ್ಕೊಳ್ಳೋಣ. ಸೊ ಇದು 2 ಸಲಕ್ಕಾಗುತ್ತೆ ಮಿಕ್ಸಿ ಜಾರಲ್ಲಿ. ಸೊ ಹಾಗಾಗಿ 2 ಸಲ ರುಬ್ಕೋತೀನಿ. ಕಾಯಿ ಫುಲ್ ಹಾಕ್ಕೊಂಬಿಡ್ತೀನಿ 2ನೇ ಬ್ಯಾಚಲ್ಲಿ. ನೋಡಿ, ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಕಲ್ಲುಪ್ಪು ಸಾಕಾಗುತ್ತೆ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಹಿಂಗೆ ಹಾಕ್ಕೊಂಬಿಡೋಣ. ಇದನ್ನು ಚೆನ್ನಾಗಿ ತಿರುವ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ತಿರುಗೋದು ತೋರಿಸ್ತೀನಿ. ಹೀಗೆ ತುಂಬ ನುಣ್ಣಕ್ಕೆ ಬೇಡ, ತುಂಬ ತರಿಯಾಗಿ ದಪ್ಪಕ್ಕೂ ಬೇಡ. ಈ ಹದದಲ್ಲಿ ತಿರುವ್ಕೊಳ್ಳೋಣ. 2 ಸಲ ತಿರುವಾಯಿತು. ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹಿಟ್ಟು ಹದಕ್ಕೆ ಮಾಡ್ಕೊಳ್ಳೋಣ. ನೋಡಿ, ಈ ದೋಸೆ ತೆಳ್ಳಗಾದರೂ ಮಾಡ್ಬೋದು, ದಪ್ಪಗಾದ್ರೂ ಮಾಡ್ಬೋದು. 2 ಥರ ಮಾಡಿದ್ರೂ ತುಂಬ ರುಚಿಯಾಗಿರುತ್ತೆ. ನೋಡಿ, ದೋಸೆ ಹಿಟ್ಟು ರೆಡಿಯಾಗೋಯ್ತು ಫ್ರೆಂಡ್ಸ್. ತಕ್ಷಣವೇ ಮಾಡಿಬಿಡ್ಬೋದು. ಒಂಚೂರು ಹುಳಿ ಇರಲ್ಲ, ಏನಿಲ್ಲ. ಒಳ್ಳೆ ಬೇಳೆಗಳು, ಮೆಣಸಿನ್ಕಾಯಿ ಎಲ್ಲ ಸೇರಿರೋದ್ರಿಂದ ತುಂಬಾ ರುಚಿ ಕೊಡುತ್ತೆ. ನೋಡಿ, ದೋಸೆ ಹಿಟ್ಟು ರೆಡಿಯಾಗಿರೋದು ತೋರಿಸ್ತಾ ಇದ್ದೀನಿ. ಇದಕ್ಕೊಂದು ಫಟಾಫಟ್ ಅಂತ ಒಂದು ಸಿಂಪಲ್ ಚಟ್ನಿ ಮಾಡ್ಕೊಂಬಿಡೋಣ. ಬರೀ ಹುರ್ಗಡ್ಲೆ ತೆಂಗಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ನೀವು ಮನೇಲಿ ಯಾವ ಚಟ್ನಿ ಮಾಡ್ತೀರೋ ಅದನ್ನು ಮಾಡ್ಕೋಬೋದು. ಹುರ್ಗಡ್ಲೆ, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಒಂಚೂರು ಹುಣಸೆ ಹಣ್ಣು, ಉಪ್ಪು, ಇದಿಷ್ಟನ್ನು ಸೇರಿಸಿ ಒಂದು ನೀರಾಗಿ ಚಟ್ನಿ ಮಾಡ್ಕೊಂಡಿದ್ದೀನಿ ಇವತ್ತು. ನೀವು ಹೀಗೆ ಇಲ್ಲದ್ರೆ ಮನೇಲಿ ಯಾವ ಚಟ್ನಿ ಇದ್ದರೂ ನಡೆಯುತ್ತೆ. ರೆಡಿ ಚಟ್ನಿ. ನಾನು ಸ್ವಲ್ಪ ತೊಕ್ಕು ಇದೆ ಮನೇಲಿ, ಹುಣಸೆಕಾಯಿ ತೊಕ್ಕಲ್ಲ, ಮಾವಿನಕಾಯಿ ತೊಕ್ಕು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹುಣಸೆಕಾಯಿ ತೊಕ್ಕಿದ್ರೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಚಟ್ನಿ ರೆಡಿ ಆಯಿತು. ಅದಕ್ಕೊಂದು ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ಬಿಡೋಣ, ಗಮ್ ಅನ್ನತ್ತೆ. ನೋಡಿ ಫ್ರೆಂಡ್ಸ್, ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ದೋಸೆ ಜೊತೆ ತೊಕ್ಕು ಯಾವುದಾದ್ರೂ ಭಾಳ ಚೆನ್ನಾಗಿರುತ್ತೆ. ಹುಣಸೆಕಾಯಿ ತೊಕ್ಕು, ಮಾವಿನಕಾಯಿ ತೊಕ್ಕು, ಇಲ್ಲ ರೆಡಿ ಚಟ್ನಿ, ಟೊಮೆಟೊ ಚಟ್ನಿ, ಇಲ್ಲ ಹಾಗೆ ಬರೀ ಬಾಯಿಗೂ ತಿನ್ಬೋದು. ಏನು ಚಟ್ನಿ ಇದು ಏನೂ ಇಲ್ಲದೇನೂ ಮಾಡ್ಕೋಬೋದು ಈ ದೋಸೆನ. ಈ ಮಕ್ಕಳು, ಸಣ್ಣ ಮಕ್ಕಳಿದ್ರೆ ಅಂತೂ ಖಾರ ಇಲ್ಲದಿದ್ರೆ ಆರಾಮಾಗಿ ತಿನ್ನಿಸ್ಬಿಡ್ಬೋದು ದೋಸೆ. ಎಲ್ಲ ಬೇಳೆಗಳು ಹಾಕಿರೋದ್ರಿಂದ ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ದೋಸೆ ಮಾಡಿದ್ದೀನಿ. ಒಂದು ಲಿಡ್ ಮುಚ್ಚೋಣ. ಮುಚ್ಚಿಬಿಟ್ಟು 2 ಕಡೆ ಚೆನ್ನಾಗಿ ಬೇಯಿಸೋಣ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್ ದೋಸೆ. ನೀವು ಟ್ರೈ ಮಾಡಿ. ನೋಡಿ, 2 ಕಡೆ ಬೇಯಿಸಿ ತಿರುವು ಹಾಕಿ ಗರಿಯಾಗೂ ಮಾಡ್ಕೊಬೋದು, ಮೆತ್ತಗೂ ಮಾಡ್ಕೊಬೋದು, ದಪ್ಪಗಾದರೂ ಮಾಡ್ಕೊಬೋದು, ಹೇಗೆ ಬೇಕಾದ್ರೂ ಮಾಡ್ಕೊಬೋದು. ತುಂಬಾ ಚೆನ್ನಾಗಾಗುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ದೋಸೆ ರೆಡಿಯಾಗೇ ಹೋಯಿತು. ಎಷ್ಟು ಒಳ್ಳೆ ಬಣ್ಣ ಇದೆ, ಅಷ್ಟೇ ರುಚಿನೂ ಇರುತ್ತೆ. ನೋಡಿ, ಬೆಣ್ಣೆ ಹಾಕ್ಬಿಟ್ಟು ನಾನಿವತ್ತು ಮಾವಿನಕಾಯಿ ತೊಕ್ಕು, ಮಾಮೂಲಿ ಚಟ್ನಿ ಮಾಡಿದ್ನಲ್ಲ, ಈಗ ಅದು ಸ್ವಲ್ಪ ಹುಳಿ ಮಾಡಿದೆ, ಅಂದರೆ ಸಾಂಬಾರು ಒಂಚೂರು, 3 ಉಪಯೋಗಿಸಿದ್ದೀನಿ ಇವತ್ತು. ನೋಡಿ, ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಖಂಡಿತ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ. ನೀವು ತಿಳಿಸಿದ್ರೆ ನಂಗೆ ಖಂಡಿತ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ರೆಸಿಪಿಲಿ